ಇಂದು ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಭದ್ರತೆ ಮೇಲಿನ ಸಚಿವ ಸಂಪುಟ ಸಭೆ ನಡೆಯಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಭಾಗಿಯಾಗಲಿದ್ದಾರೆ. ಸಾಲು ಮೀಟಿಂಗ್ಗಳು ನಡೀತಾನೆ ಬರ್ತಾ ಇರೋದನ್ನ ಕಳೆದ 3 ದಿನಗಳಿಂದ ನೋಡ್ತಾ ಇದ್ದೀವಿ. ಇವತ್ತು ಮಾತ್ರ ನಡೀತಾ ಇರುವಂತದ್ದು ಬೆಳಗ್ಗೆ 11 ಗಂಟೆಗೆ ಅತ್ಯಂತ ಹೈ ವೋಲ್ಟೇಜ್ ಮೀಟಿಂಗ್. ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ಸಭೆ, ಭದ್ರತೆ ಮೇಲಿನ ಸಚಿವ ಸಂಪುಟ ಸಭೆ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜಯಶಂಕರ್ ಭಾಗಿಯಾಗಲಿದ್ದಾರೆ. ನಿನ್ನೆಯೇ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ. ಇಂದು ಮತ್ತೆ ನಮೋ ನೇತೃತ್ವದಲ್ಲಿ 4 ಮೆಗಾ ಮೀಟಿಂಗ್ಗಳು ನಡೆಯಲಿದ್ದು, ಇಂದಿನ ಸಭೆಯಲ್ಲಿ ಇನ್ನೂ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಹೆಜ್ಜೆ, ಮಹತ್ವದ ಹೆಜ್ಜೆ. ಪರಮಪಾಪಿ ಪಾಕಿಸ್ತಾನದ ವಿರುದ್ಧ ದಿಟ್ಟ ಹೆಜ್ಜೆ ಇಡಲು ಭಾರತ ನಿರ್ಧರಿಸಿದೆ. ಅದರ ಮುನ್ಸೂಚನೆ ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಕ್ಕಿದೆ. 3 ಸೇನೆಗಳಿಗೆ ಮುಕ್ತ ಸ್ವಾತಂತ್ರ್ಯ ನೀಡಲಾಗಿದೆ. ಇಂದು ಕೂಡ ಮಹತ್ವದ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ಪಾಪಿ ಪಾಕಿಸ್ತಾನ ಸರ್ವನಾಶ ಫೇಕ್ಸ್. ಇಂದು ಮೋದಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್. ಹೌದು, ಪಾಕ್ ವಿರುದ್ಧ ನಮೋ ಭಾರಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಅದರ ಭಾಗವಾಗಿ ನಿನ್ನೆ 3 ಸೇನೆಗಳಿಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಕ್ರಮ ಕೈಗೊಳ್ಳಿ ಎಂದು ಸೇನೆಗಳ ಮುಖ್ಯಸ್ಥರಿಗೆ ಹೇಳಿದ್ದಾರಂತೆ. ಇಂದು ಕೂಡ 4 ಮಹತ್ವದ ಸಭೆ ನಡೆಯಲಿದ್ದು, ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ. ಹಿಂದೆ ಪಾಕ್ ವಿರುದ್ಧ ಯುದ್ಧ ಘೋಷಣೆಯಾಗುತ್ತಾ? ಇಂದು ಪ್ರಧಾನಿ ಮೋದಿ ಹಿರಿಯ ಸಚಿವರ ಜೊತೆ, ಭದ್ರತಾ ಇಲಾಖೆ ಜೊತೆ, ಹಣಕಾಸು ಸಮಿತಿ ಜೊತೆ ಹಾಗೂ ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಒಟ್ಟು 4 ಸಭೆ ನಡೆಸಲಿದ್ದಾರೆ. ಇದೀಗ ಈ ಸಭೆಗಳ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು, ಈ ಸಭೆಗಳ ನಂತರ ಪ್ರಧಾನಿ ಮೋದಿ ಉಗ್ರ ದಾಳಿಗೆ ಪ್ರತ್ಯುತ್ತರ ನೀಡಲು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೇನು ನಿರ್ಧಾರ? ಸಭೆಯಲ್ಲಿ ಪಾಕ್ ವಿರುದ್ಧ ಯುದ್ಧಕ್ಕೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಗಡಿ ಮತ್ತಷ್ಟು ಬಲಪಡಿಸಿ ಆ ಬಳಿಕ ದಾಳಿಗೆ ನಿರ್ಧರಿಸಬಹುದು. ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಲು ರೂಪುರೇಷೆ ರಚಿಸಲು ಸೇನೆಗಳಿಗೆ ಸೂಚನೆ ನೀಡಬಹುದು. ಸೇನೆ ಹೊರತಾಗಿ ಮುಖ್ಯವಾಗಿರುವ ಹಣಕಾಸು, ಆರೋಗ್ಯ, ಆಹಾರ ವಲಯಗಳಿಗೆ ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲು ಹೇಳಬಹುದು. ಇಲ್ಲವೇ ಸದ್ಯಕ್ಕೆ ಪಾಕ್ನಲ್ಲಿರುವ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲು ಆದೇಶಿಸಬಹುದು. ಈ ಎಲ್ಲಾ ಬೆಳವಣಿಗೆ ನೋಡುತ್ತಿದ್ರೆ ಪಾಕ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಸಜ್ಜಾದಂತಿದೆ. ಪಾಪಿ ಪಾಕ್ಗೆ ಈಗಾಗಲೇ ನಡುಕ ಶುರುವಾಗಿದೆ. ಇಂದಿನ ಸಭೆಯ ಬಳಿಕ ಪಾಕ್ ವಿರುದ್ಧ ಸಮರದ ಸ್ಪಷ್ಟ ಚಿತ್ರಣ ಸಿಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಗುಡ್ ಮಾರ್ನಿಂಗ್. ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಜೊತೆಗೆ ಇವತ್ತು 11 ಗಂಟೆಗೆ ಪ್ರಧಾನಿ ಮೋದಿ ಅವರ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಏನೆಲ್ಲ ನಿರ್ಧಾರಗಳಾಗಬಹುದು? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಮಹತ್ವದವಾದ ದಿನ ನಮ್ಮ ದೇಶದ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಭಾರತದ ಮೇಲೆ ನಿರಂತರವಾಗಿ ಈ ಭಯೋತ್ಪಾದಕರನ್ನ ಚೂಬಿಟ್ಟು ಭಾರತದ ಬೆನ್ನಿಗೆ ಚೂರಿ ಹಾಕುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾನೆ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿನವರೆಗೂ ಕೂಡ ಎಲ್ಲವನ್ನೂ ಕೂಡ ಸುಸಜ್ಜಿತವಾಗಿ, ವ್ಯವಸ್ಥಿತವಾಗಿ ತನಗೆ ಹೇಗೆಲ್ಲ ಅನುಕೂಲ ಆಗಬೇಕು ಮುಂದೆ ಅನ್ನೋದನ್ನ ಎಲ್ಲವೂ ಕೂಡ ನಿರ್ಧಾರ ಮಾಡಿದಂತ ಈ ದೇಶ ಈಗ ಮುಂದೆ ಈ ದೇಶಕ್ಕೆ ಮಾರಕ ಆಗಿರುವಂತ ಶಕ್ತಿಯ ವಿರುದ್ಧ ಹೋರಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಮಹತ್ವದ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ಸೇನಾ ಮುಖ್ಯಸ್ಥರ ಜೊತೆಗೆ ಸೇರಿ ಮಾಡಿದ್ರು. ಇವತ್ತು ಕೂಡ 11 ಗಂಟೆಗೆ ಮಹತ್ವದ ಸಭೆ ಇದೆ. ಆ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳೋದು, ಇಡೀ ದೇಶವಾಸಿಗಳ ಒಂದು ಆಕ್ರೋಶ ಏನಿದೆ, ಆ ಆಕ್ರೋಶಕ್ಕೆ, ಅವರ ಆಕ್ರೋಶದಕ್ಕೆ ಇದೊಂದು ತೀರ್ಮಾನ ಇದೆಯಲ್ಲ, ಬಹಳ ಪ್ರಮುಖವಾಗಿ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಭಾರತದ ನಿರ್ಧಾರ ಮುಂದೆ
ಜಾಗತಿಕವಾಗಿಯೂ ಕೂಡ ಅದು ಹೇಗೆ ಅನುಕೂಲ ಆಗಬೇಕು, ಹಾಗೆ ರಾಜತಾಂತ್ರಿಕವಾಗಿಯೂ ಕೂಡ ಭಾರತದ ಈ ತೀರ್ಮಾನ ಮುಂದೆ ಭಾರತಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು. ಇದೆಲ್ಲದರ ಕುರಿತಾಗಿ ಈ ಮೀಟಿಂಗ್ ಬಹಳ ಪ್ರಮುಖವಾಗಿದೆ. ನಿನ್ನೆಯೂ ಕೂಡ ಮೀಟಿಂಗ್ ಆಗಿತ್ತು, ಅದು ಸೇನಾ ಮುಖ್ಯಸ್ಥರ ಜೊತೆಗೆ. ಇವತ್ತು ರಾಜತಾಂತ್ರಿಕವಾಗಿ ಹಾಗೆ ಜಾಗತಿಕವಾಗಿ ಭಾರತದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ತಾವು ತೆಗೆದುಕೊಳ್ಳುವಂತಹ ದೃಢ ನಿರ್ಧಾರದ ಬಗ್ಗೆ ಪ್ರಧಾನಿಯವರು ಮೀಟಿಂಗ್ ಅನ್ನು ಮಾಡ್ತಾರೆ 11 ಗಂಟೆಗೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಸೇನೆಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ನೀವು ಯಾವುದೇ ಸಮಯದಲ್ಲಿ ನೀವು ಅಟ್ಯಾಕ್ ಮಾಡೋದಾದ್ರೂ ಕೂಡ ನಿಮಗೆ ಫ್ರೀ ಹ್ಯಾಂಡ್ ಅಂತಲೇ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ನಿಟ್ಟಿನಲ್ಲಿ ಈಗ ಭಾರತೀಯ ಸೇನೆ ಎಲ್ಲಾ ರೀತಿಯಲ್ಲೂ ಕೂಡ ಸಮಯಕ್ಕೋಸ್ಕರ ಕಾದು ಈಗ ಅಟ್ಯಾಕ್ ಮಾಡುವ ತಂತ್ರಕ್ಕೆ ಹೊರಟಿದೆ. ಆ ಮೂಲಕ ಇಡೀ ದೇಶವೇ ಪ್ರತೀಕಾರದ ಕಿಚ್ಚನ್ನ ಬಯಸ್ತಾ ಇರುವಾಗ ಭಾರತ ತೆಗೆದುಕೊಳ್ಳುವಂತ ತೀರ್ಮಾನ ಬಹಳ ಪ್ರಮುಖವಾಗುತ್ತೆ. ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು ಒಂದು ಮೇಜರ್ ತೀರ್ಮಾನ. ಅದಾದ ನಂತರ ಈಗ ಇನ್ನೊಂದು 2-3 ದಿನದಲ್ಲಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿರೋ ಹಾಗೆ ಪಾಕಿಸ್ತಾನದ ಮೇಲೆ, ಅದರಲ್ಲೂ ಕೂಡ ಭಯೋತ್ಪಾದಕರ ಮೇಲೆ ಭಾರತದ ಈ ಒಂದು ಪ್ರತಿದಾಳಿ ಇದೆಯಲ್ಲ, ಅದು ಹೇಗಿರುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದು ಇವತ್ತು ತೀರ್ಮಾನ ಆಗುತ್ತೆ. ಸೇನೆ ಎಲ್ಲವೂ ಕೂಡ ಈಗ ಸುಸಜ್ಜಿತವಾಗಿ ಸನ್ನದ್ಧವಾಗಿ ಸ್ಥಿತಿಯಲ್ಲಿ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಈ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖ ಪ್ರವಾಸಿ ತಾಣಗಳಿಗೆ ಯಾರಿಗೂ ಕೂಡ ಹೋಗದ ಹಾಗೆ ನಿರ್ಬಂಧವನ್ನು ವಿಧಿಸ್ತಾ ಇದ್ದಾರೆ. ಕೆಲವು ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸೇನಾ ಸಿಬ್ಬಂದಿ ಹಾಗೆ ಆಕ್ಯುಪೈಡ್ ಕಾಶ್ಮೀರ ಇಂಥವು ಕೂಡ ಗಡಿಯಲ್ಲಿ ನಾವು ಗಮನಿಸ್ತಿರುವ ಹೆಚ್ಚಿನ ಸಂಖ್ಯೆಯ JNK ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ, BSF ಹಾಗೆ CRPF ನಿಯೋಜನೆ ಮಾಡ್ತಾ ಇದ್ದಾರೆ. ಹಾಗೆ ರಾತ್ರಿ ಎಲ್ಲವೂ ಕೂಡ ಈ ಭಯೋತ್ಪಾದಕರ ದಾಳಿಗೆ ಈ ಒಂದು ಗಡಿಯಲ್ಲಿ ಗುಂಡಿನ ಚಕಮಕಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನ ಆರ್ಮಿಯಿಂದ ಅಸಹಜವಾದಂತಹ ಅಪ್ರಚೋದಿತ ದಾಳಿಯಾಗಿದೆ. ಭಾರತವು ಕೂಡ ಅದಕ್ಕೆ ಸರಿಯಾದ ಪ್ರತಿದಾಳಿಯನ್ನು ಕೂಡ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪೇಲಂಗಾವ್ನ ದಾಳಿಗೆ ಯಾರು ಕಿಂಗ್ ಪಿನ್ಗಳಿದ್ರು ಇವ್ರನ್ನ ಹುಡುಕಿ ಹೊಡೆದಾಕುವಂತ ಕೆಲಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. NIA ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಪಾಕಿಸ್ತಾನದ ಕೈವಾಡ ಇರುವುದು ಈಗ ಗೊತ್ತಾಗಿದೆ. ಪಾಕಿಸ್ತಾನ ಜಾಗತಿಕವಾಗಿ ಬೆತ್ತಲೆ ಆಗಿದೆ. ಇದೇ ಸರಿಯಾದ ಸಮಯ ಅಂದುಕೊಂಡು ಪಾಕಿಸ್ತಾನ ಈ 3 ದಶಕಗಳಿಂದ ಭಯೋತ್ಪಾದಕತೆಗೆ ಕುಮ್ಮಕ್ಕು ಕೊಟ್ಕೊಂಡು ಬರ್ತಾ ಇದೆ. ಈ ಒಂದು ಪಾಕಿಸ್ತಾನವನ್ನ ಕಿತ್ ಹಾಕುವಂತ ಕೆಲಸವನ್ನ, ಭಾರತಕ್ಕೆ ಸವಾಲಾಗಿರುವಂತ ಈ ಭಯೋತ್ಪಾದನೆ, ಅದಕ್ಕೆ ಸಹಕಾರ ಕೊಡ್ತಾ ಇರುವಂತ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸೋ ಸಮಯ ಈಗ ಬಂದಿದೆ. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 11 ಗಂಟೆಗೆ ಮಹತ್ವದ ಸಭೆ, ಮೇಜರ್ ಮೀಟಿಂಗ್. ಆ ಮೀಟಿಂಗ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನ ಇಡೀ ದೇಶದ ಜನರ ತೀರ್ಮಾನ ಆಗಿದೆ. ಇಡೀ ದೇಶವೇ ಕೇಳ್ತಾ ಇರುವಂತಹ ಪ್ರತೀಕಾರದ ಕಿಚ್ಚಿಗೆ ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಇನ್ನೇನು ಕೆಲವೇ ಹೊತ್ತು 11 ಗಂಟೆಗೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇರುವಂತಹ ಮೀಟಿಂಗ್ ಆರಂಭ ಆಗುತ್ತೆ. ಇಡೀ ದೇಶವೇ ಒಕ್ಕೂರಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮನವಿ ಮಾಡ್ತಾ ಇದೆ. ನೀವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ದೇಶವಾಸಿಗಳು ಬದ್ಧರಾಗಿದ್ದೀವಿ. ಯಾವುದೇ ರಾಜಕೀಯ ಇಲ್ಲ ಇದರಲ್ಲಿ, ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕ್ಸ್, ಎಲ್ಲವೂ ಕೂಡ ಈಗ ದೇಶದ ಪರವಾಗಿ ಏಕಧ್ವನಿಯಲ್ಲಿ ಒಂದಾಗಿರೋದು, ದೇಶವಾಸಿಗಳು ಒಂದಾಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಕಾಯ್ದು ಕುಳಿತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್.